ತೀರ್ಮಾನವನ್ನು ಕೊಡೋದಲ್ಲ, ತಿಳುವಳಿಕೆ ಮಾತ್ರ ಹೇಳೋದು. ನಿಮಗೆ ತಿಳುವಳಿಕೆ ಇದೆ, ಈ ವಿಚಾರ ಇದೆ, ಈ ಚಿತ್ರ ಇದೆ, ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಅದನ್ನು ನೋಡಿಕೊಳ್ಳಿ. ನಿಮಗೂ ಕೂಡ ಒಂದು ಪ್ರಾಶಸ್ತ್ಯ ಇದೆ, ನಿಮಗೂ ಕೂಡ ಒಂದು ಸ್ವತಂತ್ರವಾದ ಅವಕಾಶ ಇದೆ, ನೋಡಿ ಅಂತ ಹೇಳ್ತಾರೆ. ಏನಂದರೆ ಭಾಷೆ ಅನ್ನುವಂಥದ್ದು ಮೌನವೂ ಕೂಡ ಒಂದು ಭಾಷೆ ಮತ್ತು ಮನುಷ್ಯನೂ ಕೂಡ ಒಂದು ಭಾಷೆ ಅಂದಾಗ ಇದರ 3 ಮುಖ್ಯವಾದಂಥ ಆಯಾಮಗಳನ್ನು ಅರ್ಥ ಮಾಡ್ಕೋಬೋದು ಅಂತ. ಒಂದೊಂದರೆ ಭಾಷೆ ಅಂತಂದರೆ ಮನುಷ್ಯ ಅಂದಾಗ ಅದಕ್ಕೂ ಕೂಡ ಪಂಚೇಂದ್ರಿಯ ಇದೆ ಅಂತ, ಅದಕ್ಕೊಂದು ಇಂದ್ರಿಯ ಇದೆ. ಭಾಷೆ ಅಂದ ತಕ್ಷಣ ಆ ಭಾಷೆ ಜಗತ್ತನ್ನು ನೋಡುವಂಥದ್ದು, ಜಗತ್ತನ್ನು ಅರ್ಥಾಣಿಸುವಂಥದ್ದು, ಜಗತ್ತನ್ನು ಸ್ಪರ್ಶಿಸುವಂಥದ್ದು, ಜಗತ್ತನ್ನು ಯೋಚಿಸುವಂಥದ್ದು. ಮನುಷ್ಯನಿಗೆ ಪಂಚೇಂದ್ರಿಯಗಳನ್ನು ಮಾಡುವಂಥ ಎಲ್ಲವೂ ಕೂಡ ಕೆಲಸ ಕೂಡ ಭಾಷೆ. ಭಾಷೆಯ ಮೂಲಕವಾಗಿ ನಾವು ನೋಡ್ತೇವೆ, ಭಾಷೆ ಮಾಡ್ತೇವೆ, ಸ್ಪರ್ಶ ಮಾಡ್ತೇವೆ, ಅನುಭವವನ್ನು ಪಡೆಯೋದು ಭಾಷೆ ಬರ್ತೇವೆ. ಹಾಗಾಗಿ ಮೊದಲನೇದಾಗಿ ಅದು ಒಂದು ಭೌತ ಸತ್ಯ. ಭಾಷೆ ಅನ್ನುವಂಥದ್ದು ಭೌತ ಸತ್ಯ. ಯಾವುದೇ ಒಬ್ಬ ಕಥೆಗಾರ ಕಥೆಯನ್ನು ಬರಬೇಕಾದ್ರೆ ಈ ಒಂದು ಭೌತವಾದಂಥ ವಾಸ್ತವಿಕವಾದಂಥ ಜಗತ್ತಿನ ಚಿತ್ರಗಳನ್ನು ಅರ್ಥ ಮಾಡ್ಕೊಳ್ಳದಿದ್ದರೆ ಮುಂದೆ ಅವನಿಗೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ರೀತಿಯಾದಂಥ ಸೃಜನಶೀಲ ಸೃಷ್ಟಿಶೀಲ ಚಟುವಟಿಕೆಗಳು ಆರಂಭವಾಗುವಂಥದ್ದು ಭೌತ ಪ್ರಪಂಚದ ಒಂದು ನಂಟಿನಿಂದ ಭೌತ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಮೊದಲನೇದೇನಂತಂದರೆ ಭೌತ ಪ್ರಪಂಚ. ಹಾಗಾಗಿ ಭೌತ ಪ್ರಪಂಚ ಈ ಆಯಾಮಕ್ಕೆ ನಿಲ್ಲೋದಿಲ್ಲ ನಮ್ಮ ಸಾಹಿತ್ಯದ ಭಾಷೆಯ ರಚನೆ. ಆಮೇಲೆ ಮುಂದುವರೆದು ಇಂದ್ರಿಯ ಮಟ್ಟದಿಂದ ಆತ ಮಾನಸಿಕವಾದಂಥ ವಾಸ್ತವಗಳು. ಹಾಗಾದರೆ ಈ ಮಾನಸಿಕ ವಾಸ್ತವನ ಏನು? ನನ್ನದೇ ಪಂಚೇಂದ್ರಿಯಗಳು ಯಾವ ರೀತಿಯ ಕೆಲಸ ಮಾಡ್ತೇವೆ, ಭಾಷೆಯು ಕೂಡ ಹಾಗೆ ಕೆಲಸ ಮಾಡ್ತದೆ. ನೋಡುವಂಥದ್ದು, ಆಘ್ರಾಣಿಸುವಂಥದ್ದು, ರೂಪಿಸುವಂಥದ್ದು, ಸ್ಪರ್ಶ ಮಾಡುವಂಥದ್ದು. ಭಾಷೆಗೂ ಒಂದು ವ್ಯಕ್ತಿತ್ವ ಇದೆ ಅಂತ ಮಾಡಿದ್ದಾರೆ. ನಾವು ಇವೆಲ್ಲ ಕೆಲಸ ಮಾಡಬೇಕಾದ್ರೆ ನಾವು ಮಾಡ್ತಾ ಇಲ್ಲ, ಭಾಷೆ ಮಾಡ್ತಾ ಇದ್ದೇವೆ. ನಾನು ನೋಡ್ತಾ ಇದ್ದೇನೆ ಅಂತಂದರೆ ನನಗೆ ಆ ಭಾಷೆ ಇರೋದರಿಂದ ನೋಡ್ತೇನೆ. ಸ್ಪರ್ಶಿಸ್ತೇನೆ ಅಂತಂದರೆ ನಾನು ಆ ಭಾಷೆಯ ಮೂಲಕವಾಗಿ ಸ್ಪರ್ಶ ಮಾಡ್ತಾ ಇದ್ದೇನೆ. ರುಚಿಸ್ತಿದ್ದೇನೆ ಅಂತಂದರೆ ಆ ರುಚಿಸಿಗೆ ಬೇಕಾದಂಥ ಶಬ್ದ ಮತ್ತು ಅದು ಕೊಡುವಂಥ ಅನುಭವದ ಮೂಲಕವಾಗಿ ನೋಡ್ತಾ ಇದ್ದೇನೆ ಅಂತ. ಹಾಗಾಗಿ ಭೌತವಾದಂಥ ಒಂದು ಸ್ಥಿತಿಯಲ್ಲಿ ಭಾಷೆ ಅಂತಂದರೆ ನಾನು ವಾಸ್ತವವಾದಂಥ ಶಾರೀರಿಕವಾದ ಅಥವಾ ಐಂದ್ರಿಕವಾದ ನೆಲೆಗೆ ಅನುಭವಿಸ್ತಾ ಹೋಗುವಂಥದ್ದು ಮೊದಲನೇ. ಎರಡನೇದು ನೋಡಿದರೆ ನಾವು ಅದೊಂದು ಮಾನಸಿಕವಾದಂಥ ಆಯಾಮ. ಹಾಗಾದರೆ ಮಾನಸಿಕ ಆಯಾಮ ಅಂದರೆ ಏನು? ಈಗ ಯಾವುದೇ ಒಂದು ಸಾಹಿತ್ಯ ಆಗಲಿ ಅಥವಾ ಇತರೆ ನಮ್ಮ ಶಿಕ್ಷಣದಲ್ಲಿ ನಾವು ಓದುವಂಥ ಯಾವುದೇ ರೀತಿಯ ಜ್ಞಾನಾತ್ಮಕವಾದಂಥ ಪಠ್ಯಗಳಾಗಲಿ ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದು ಏನು? ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಬೇಕು ಮನುಷ್ಯನಿಗೆ? ಕೇವಲ ನಾವು ಇವಾಗ ವ್ಯಾವಹಾರಿಕವಾಗಿ ಬಳಸುವಂಥ ಕನ್ನಡನ, ಇಂಗ್ಲೀಷ್, ಹಿಂದಿ, ಉರ್ದು, ತೆಲುಗು ಇವಿಷ್ಟೇ ಸಾಕ. ಅದಕ್ಕಿಂತ ವಿಶೇಷವಾದ ಆಚೆಯದಾದಂಥ ಯಾವುದಾದ್ರೂ ಬೇಕು, ಅವಾಗ ಬೇಕು ಅಂತ. ಹಾಗಾಗಿ ಮಾನಸಿಕ ಮಟ್ಟದಲ್ಲಿ ಎರಡನ್ನು ನಾವು ಗಮನಿಸಬೇಕು. ಆಯಾಮ ಒಂದು ಅಂತಂದರೆ ಆ ಭಾಷೆ ಅನ್ನುವಂಥದ್ದು ಮನುಷ್ಯನಲ್ಲಿ ಸಜೀವವಾಗಿ ಕ್ರಿಯಾಶೀಲವಾಗಿ ತೊಡಕೊಳ್ಳೋದು ಯಾವಾಗ ಅಂದರೆ ನಾವು ಯಾವಾಗ ಒಂದು ಜಗತ್ತನ್ನು, ಒಂದು ವಸ್ತುವನ್ನು, ಒಂದು ಸಮಸ್ಯೆಯನ್ನು ವಿಸ್ಮಯದಿಂದ ನೋಡೋದು. ವಿಸ್ಮಯ ಒಂದು ಭಾಷೆ, ಬೆರಗು ಮತ್ತೊಂದು ಭಾಷೆ, ಕುತೂಹಲ ಮತ್ತೊಂದು ಭಾಷೆ, ತನ್ಮಯತೆ ಮತ್ತೊಂದು ಭಾಷೆ. ಇವೆಲ್ಲ ಇಲ್ಲದಿದ್ದರೆ ಪ್ರಕೃತಿಯಲ್ಲಿ ಮತ್ತು ಈ ಲೋಕದಲ್ಲಿ ನಡೆಯುವಂಥದ್ದನ್ನು ನಾವು ಸ್ಪಂದಿಸಿ ಅರ್ಥ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಭಾಷೆ ಇದ್ದ ಮಾತ್ರಕ್ಕೆ ಆಗೋದಿಲ್ಲ ಶಾಬ್ದಿಕವಾದಂಥ. ಇದರ ಜೊತೆಗೆ ಅದೇ ಭಾಷೆ ಯಾವುದು ಅಂದರೆ ನನಗೊಂದು ಬೆರಗು ಉಂಟಾಗಬೇಕು, ಹುಡುಕಬೇಕು ಅನ್ನುವಂಥ ಒಂದು ತಹತ ನನ್ನಲ್ಲಿ ಮೂಡಬೇಕು, ಒಂದು ವಿಸ್ಮಯ ಉಂಟಾಗಬೇಕು, ಒಂದು ನಿಗೂಢತೆ ಬಗ್ಗೆ ನನಗೆ ಒಂದು ಅನುಭವ ಆಗಬೇಕು. ಹಾಗಾಗಿ ಈ ನಿಗೂಢತೆ, ಪ್ರಶ್ನೆ ಕೇಳುವಂಥ ಕುತೂಹಲ ಮತ್ತು ವಿಸ್ಮಯ, ತಾತ್ಕಾಲಿಕತೆ, ಹುಡುಕಾಟದ ಒಂದು ತಹತ, ಇವು ಭಾಷೆ ಅಂತ ನಾನು ಹೇಳ್ತೇನೆ. ಇವು ಇಲ್ಲದಿದ್ದರೆ ಶಾಬ್ದಿಕ ಭಾಷೆ ನಿಷ್ಪ್ರಯೋಜನ. ಇದರೊಂದಿಗೆ ಯಾವುದೇ ಭಾಷೆಯಲ್ಲಿ, ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಹಿಂದಿ ಇರಲಿ, ಯಾವುದೇ ಶಾಬ್ದಿಕ ಭಾಷೆಯ ಒಳಗೆ ಅದರೊಂದು ಒಳವಿನ್ಯಾಸ ಅಂತ ಇದೆ. ಆ ಒಳವಿನ್ಯಾಸ ಇದ್ದಿದ್ರೆ ಕೇವಲ ಒಂದು ವ್ಯಾವಹಾರಿಕ ಭಾಷೆಯನ್ನು ನಾವು ಕಲ್ತ್ಕೊಂಡು ಮಾತ್ರಕ್ಕೆ ನಾವು ಯಾವುದೇ ಒಂದು ಸಾಹಿತ್ಯ ರಚನೆ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾದರೆ ಆ ಒಳವಿನ್ಯಾಸ ಅನ್ನೋದು ಯಾವುದು? ಈಗ ಸಾಹಿತ್ಯ ಪ್ರಪಂಚದಲ್ಲಿ ಅವನ ಕಾವ್ಯಗಳಲ್ಲಿ, ಕಥೆ ಕಾದಂಬರಿಗಳಲ್ಲಿ ಯಾವುದೇ ಬರಲಿ, ಅವನಿಗೆ ಅದು ಪ್ರಜ್ಞಾಪೂರ್ವಕ ಗೊತ್ತಿರಲಿ ಅಥವಾ ಅದು ಸೂಕ್ತವಾಗಿ ಅಂತರ್ಗತವಾಗಿ ತನ್ನ ಕಥೆಗೆ ಅದರಲ್ಲಿ ಇರಲಿ, ಇವು ಮೂರು ಬೇಕಿರಬೇಕು ಅಂತ. ಯಾವ ಮೂರು? ಒಂದು ಅಂತಂದರೆ ಒಂದು ರಸಪ್ರಜ್ಞೆ ಅಂತ ಇರಲಿಕ್ಕೆ ಬೇಕು. ಅಂದರೆ ನಮಗೆ ರಸಪ್ರಜ್ಞೆ ಬಗ್ಗೆ ನಾವು ಶಾಸ್ತ್ರ
ಶ್ಲೋಕ ಆಗುವಂಥದ್ದೇ ಒಂದು ರಸಾತ್ಮಕವಾದಂಥ ಪ್ರಕ್ರಿಯೆ. ಈ ರಾಮಾಯಣದಲ್ಲಿ ಆಗಿರುವಂಥದ್ದು ಏನು, ಒಂದು ಶ್ಲೋಕವನ್ನು ಮುಗಿಸ್ತೇನೆ, ಅದು ಶ್ಲೋಕವಾಯಿತು. ಶ್ಲೋಕವಾಗಿ ಜದಲ್ಲಾಯದಾಗಿರ್ತದೆ, ಅದೊಂದು ರಸಪ್ರಜ್ಞೆ. ರಸಪ್ರಜ್ಞೆ ಅನ್ನುವಂಥದ್ದು ಬೇಕೇ ಬೇಕು ಅನ್ನೋದು. ಎರಡನೇದು ಧ್ವನಿ ಅಂತ ನೋಡಿ, ಆ ಧ್ವನಿ ಇಲ್ಲದಿದ್ದರೆ ನಮಗೆ ಅರ್ಥನೇ ಆಗೋದಿಲ್ಲ. ಆಮೇಲೆ ಮತ್ತೊಂದು ಇದೆಲ್ಲ ಮಾಡೋದಕ್ಕೆ ನಮ್ಗೆ ಬೇಕಾದಂಥ ಅಲಂಕಾರ, ಮೆಟಾಫರ್ ಆಗಿರ್ಬೋದು ಅಥವಾ ಇದು ಯಾವುದೇ ಇರ್ಬೋದು, ಅಲಂಕಾರಗಳ ಬಗ್ಗೆದ್ದು ನಾನು ವಿಶ್ಲೇಷಣೆ. ಹಾಗಾಗಿ ಅಲಂಕಾರ, ರಸ, ಧ್ವನಿ ಇದು ಯಾವುದೇ ಭಾಷೆಯ ಒಂದು ಆಂತರಿಕವಾದಂಥ ಒಂದು ರಚನಾ ವಿನ್ಯಾಸಕ್ಕೆ ಬೇಕಾದಂಥ ಮೂರು ಮುಖ್ಯವಾದಂಥ ಸಂಗತಿಗಳು. ನೀವು ಇದನ್ನೇ ಬಿಟ್ಟು ಯಾವುದೇ ಕಾವ್ಯವನ್ನಾಗಲಿ ನಾಟಕವನ್ನಾಗಲಿ ಭಾಷೆಯನ್ನು ನೀವು ಬಳಸೋದಕ್ಕೆ ಸಾಧ್ಯವೇ ಇಲ್ಲ. ಆಡು ಮಾತಿನಲ್ಲೂ ಕೂಡ, ವ್ಯಾವಹಾರಿಕವಾದಲ್ಲೂ ಕೂಡ ನಮಗೆ ಗೊತ್ತಿಲ್ಲದೇ ಈ ಮೂರನ್ನು ಅನೇಕ ಸಲ ನಾವು ಬಳಸ್ತೇವೆ. ಇದನ್ನು ಅತ್ಯಂತ ಹೊಸದಾಗಿ ಬಳಸ್ತೇವೆ. ಯಾವ ಕವಿಗೆ, ಯಾವ ಕಥೆಗಾರನಿಗೆ ಅರಿವಿಲ್ಲದೇ ಒಬ್ಬ ಸಾಮಾನ್ಯವಾದಂಥ ಮನುಷ್ಯ ತನ್ನ ಒಂದು ಭೌತಿಕವಾದಂಥ ಜಗತ್ತಿನಲ್ಲಿ ರಸಾತ್ಮಕವಾದಂಥ ಒಂದು ವಾಕ್ಯವನ್ನು ಪ್ರಯೋಗ ಮಾಡಿಬಿಡ್ಬೋದು, ಧ್ವನಿಪೂರ್ಣವಾದಂಥ ಒಂದು ವಾಕ್ಯವನ್ನು ರಚನೆ ಮಾಡಿಬಿಡ್ಬೋದು, ಅಥವಾ ಅಲಂಕಾರಿಕವಾದಂಥ ಒಂದು ಶಬ್ದ ಪ್ರಯೋಗವನ್ನು, ವಾಕ್ಯ ಪ್ರಯೋಗವನ್ನು ಮಾಡ್ಬೋದು. ಯಾರು ಇದನ್ನು ಕಾಣ್ತಾರೋ ಅವರಿಗೆ ಆ ಭಾಷೆಯ ಒಳರಚನೆಯ ವಿನ್ಯಾಸ ಅರ್ಥ ಆಗಿದೆ. ಹಾಗಾಗಿ ಈ ಮೂರು ಇದ್ದಾಗ ಮಾತ್ರ ಭಾಷೆ ಮೌನವಾಗಿದ್ದು ಕೂಡ ಭಾಷೆಯ ಒಂದು ಶಬ್ದದ ಮೂಲಕ, ಸೌಂಡಿನ ಮೂಲಕ ನಾವು ನಿಶ್ಶಬ್ದವನ್ನು. ಹಾಗಾಗಿ ಶಬ್ದವಿಲ್ಲದೆ ನಿಶ್ಶಬ್ದಕ್ಕೆ ದಾಟಿ ಹೋಗುತ್ತದೆ.